ವಿನಾಯಕ ನಿನ್ನೆ ವಿಜಯೋತ್ಸವದಲ್ಲಿ ಜಸ್ಟ್ ಯುವ ಸಮೂಹದವರು ಮಾತ್ರ ಜೀವ ಕಳ್ಕೊಂಡಿಲ್ಲ, ಪುಟ್ ಕಂದಮ್ಮಗಳು ಕೂಡ 9 ವರ್ಷದ ಬಾಲಕಿ ದಿವ್ಯಾಂಶಿ ಕೂಡ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಯಲಹಂಕ ಮೂಲದ ಈ ಪುಟ್ಟ ಬಾಲಕಿಯನ್ನ ಕೂಡ ಕರ್ಕೊಂಡು ಬಂದಿದ್ರಂತೆ ಪೋಷಕರು. ಆ ಆಟಗಾರನ ನೋಡಬೇಕು, ಆಕೆಯನ್ನು ಕ್ರಿಕೆಟ್ನ ಸಖತ್ ಇಷ್ಟಪಡ್ತಾ ಇದ್ಲು ಅನ್ನೋ ಕಾರಣಕ್ಕೆ ಅದೇ ಕಾಲ್ತುಳಿತದಲ್ಲಿ 9 ವರ್ಷದ ಬಾಲಕಿ ದಿವ್ಯಾಂಶಿ ಕೂಡ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಯಲಹಂಕ ಮೂಲದ ದಿವ್ಯಾಂಶಿ ಮೃತಪಟ್ಟಿದ್ದಾರೆ. ಇವತ್ತೇ ಮೃತ ಬಾಲಕಿ ದಿವ್ಯಾಂಶಿಯ ಅಂತ್ಯಕ್ರಿಯೆಯನ್ನು ಕೂಡ ಪೋಷಕರು ನೆರವೇರಿಸಿದ್ದಾರೆ. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಭೀಕರ ಕಾಲ್ತುಳಿತದಲ್ಲಿ 9 ವರ್ಷದ ಬಾಲಕಿ ದಿವ್ಯಾಂಶಿ ಕೂಡ ಜೀವ ಕಳ್ಕೊಂಡಿದ್ರು. ಪುಟ್ಟ ಮಕ್ಕಳು ಪಾಪ ಬಾಳಿ ಬದುಕಬೇಕಾದವರು. ಆ ಆಟಗಾರನ ನೋಡಬೇಕು, ಕ್ರೀಡೆ ಬಗ್ಗೆ ಆಸಕ್ತಿ ಇತ್ತು ಅನ್ನೋ ಕಾರಣಕ್ಕೆ ಪೋಷಕರು ಸಹಜವಾಗಿ ತಮ್ಮ ಜೊತೆ ಕರ್ಕೊಂಡು ಬಂದು ಇಲ್ಲ ತೋರಿಸೋಣ ಆಟಗಾರನ, ಅದ್ರ ಬಗ್ಗೆ ತಿಳಿ ಹೇಳೋಣ ಅನ್ನುವಂಥ ಪ್ರಯತ್ನಗಳು ಆಗಿತ್ತು. ಸೊ ಈ ಕಾಲ್ತುಳಿತ ಉಂಟಾಗುತ್ತೆ, ಇಷ್ಟು ಜನ ಸೇರ್ತಾರೆ, ಈ ರೀತಿ ವ್ಯವಸ್ಥೆನೇ ಇಲ್ಲ ಅಂತ ಮೋಸ್ಟ್ಲಿ ಯಾರೂ ಕೂಡ ಅಂದಾಜು ಮಾಡಿರ್ಲಿಕ್ಕಿಲ್ಲ. ಬಂದ್ರು ಕರ್ಕೊಂಡು, ಕಾಲ್ತುಳಿತ ಉಂಟಾಯ್ತು, ಅದ್ರಲ್ಲಿ ಪ್ರಾಣ ಕಳ್ಕೊಂಡ್ರು. ಯಾರ್ದೋ ತಪ್ಪಿಗೆ, ಯಾರ್ದೋ ಅವ್ಯವಸ್ಥೆಗೆ ಇನ್ಯಾರೋ ಬಲಿಯಾಗುವಂತಹ ಪರಿಸ್ಥಿತಿ ಆಗೋಯ್ತು. ನಿನ್ನೆ 11 ಜನ ಅಮಾಯಕ ಜೀವ. ಒಂದ್ ಕಡೆ 18 ವರ್ಷಗಳ ಬಳಿಕ ಕಪ್ ಗೆದ್ದಿರುವಂತಹ ಖುಷಿ, ಜಸ್ಟ್ 24 ಗಂಟೆನೂ ಕೂಡ ಖುಷಿ ಇರಲಿಲ್ಲ. ರಾತ್ರಿ ಇಡೀ ಕೂಡ ವಿಜಯೋತ್ಸವ. ಬೆಳಗ್ಗೆ ಎದ್ದು ಕೂಡ ಅದೇ ಮೂಡಲ್ಲಿದ್ರು. ಮಧ್ಯಾಹ್ನದ ಹೊತ್ತಿಗೆ ಇಡೀ ಚಿತ್ರಣ ಬದಲಾಗುತ್ತೆ. ಆ ಸಂಭ್ರಮ ಹೋಗಿ ಸೂತಕದ ಛಾಯೆ ಆವರಿಸ್ಕೊಳ್ಳುತ್ತೆ. ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಇದೇ ಉತ್ತರ ಪ್ರದೇಶದಲ್ಲಿ ಮಹಾಕುಂಭ ಮೇಳ ಆಯಿತು. ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದ ಸರ್ಕಾರ ಸಿದ್ಧತೆಗಳನ್ನ ಸರಿಯಾಗಿ ಮಾಡ್ಕೊಳ್ಳಿಲ್ಲ. ಅಲ್ಲೂ ಕೂಡ ಕಾಲ್ತುಳಿತ ಉಂಟಾಯ್ತು, ಸಾವು ನೋವು ಕೂಡ ಆಯ್ತು. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ರು. ವ್ಯವಸ್ಥೆ ಆಗ್ಲಿಲ್ಲ, ವ್ಯವಸ್ಥೆ ಆಗದೆ ಇಷ್ಟು ಜನ ಸೇರ್ತಾರೆ ಅಂತ ಗೊತ್ತಿದ್ದ ಮೇಲೂ ಕೂಡ ಅವರಿಗೆ ಭದ್ರತೆ ಕೊಡುವಲ್ಲಿ ಉತ್ತರ ಪ್ರದೇಶದ ಸರ್ಕಾರ, ಯೋಗಿ ಅವರ ಸರ್ಕಾರ ವಿಫಲ ಆಗೋಯ್ತು ಅಂತ ಇದೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದ್ರು. ಅದೇ ಗಂಗೆಯಲ್ಲಿ ಮಿಂದೆದ್ದು ಬಿಟ್ರೆ ಬಡತನ ನಿರ್ಮೂಲನೆ ಆಗ್ಬಿಡುತ್ತಾ, ಇಷ್ಟು ಜನರ ಸಾವಿಗೆ ನ್ಯಾಯ ಕೊಡೋಕ್ ಸಾಧ್ಯನಾ ಅಂತ